ಈ 3 ಕೆಟ್ಟ ಅಭ್ಯಾಸಗಳನ್ನು ಬಿಡದಿದ್ದರೆ ದಾರಿದ್ರ್ಯ ಫಿಕ್ಸ್. ನಮ್ಮಲ್ಲಿನ ಕೆಲವೊಂದು ಅಭ್ಯಾಸಗಳು ಅಥವಾ ನಾವು ಮಾಡುವ ಕೆಲವೊಂದು ತಪ್ಪುಗಳು ನಮಗೆ ಸಂಕಷ್ಟವನ್ನು ತರುತ್ತದೆ, ಹಣದ ಸಮಸ್ಯೆಗಳನ್ನು, ದಾರಿದ್ರ್ಯವನ್ನು ಎದುರಿಸುವಂತೆ ಮಾಡುತ್ತದೆ. ಇಂತಹ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬೇಕೆಂದು ಹೇಳಲಾಗಿದೆ. ಯಾವೆಲ್ಲ ಕೆಟ್ಟ ಅಭ್ಯಾಸಗಳಿಂದ ನಾವು ದೂರ ಇರಬೇಕು ಗೊತ್ತಾ? ಇವುಗಳನ್ನೇ ಕೆಟ್ಟ ಅಭ್ಯಾಸಗಳೆಂದು ಹೇಳುತ್ತಾರೆ. ಮನುಷ್ಯನೆಂದ ಮೇಲೆ ಅವನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಈ 2 ಅಭ್ಯಾಸಗಳಿರುವುದು ಸಾಮಾನ್ಯ. ಶಾಸ್ತ್ರದ ಪ್ರಕಾರ ಅದರಲ್ಲೂ ಕೆಲವು ಅಭ್ಯಾಸಗಳನ್ನು ತುಂಬಾ ಕೆಟ್ಟದಾಗಿ ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಅಭ್ಯಾಸವನ್ನು ತಕ್ಷಣವೇ ಬಿಡದಿದ್ದರೆ ಅದು ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಶಾಸ್ತ್ರದ ಪ್ರಕಾರ ನಾವು ಆದಷ್ಟು ಬೇಗ ಯಾವೆಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು? ಅಂತಹ ಪರಿಸ್ಥಿತಿಯಲ್ಲಿ ಈ ಅಭ್ಯಾಸಗಳನ್ನು ನೀವು ಬಿಡುವುದು ಉತ್ತಮ. 1. ಆದಷ್ಟು ಬೇಗ ಈ ಅಭ್ಯಾಸದಿಂದ ದೂರವಿರಿ. ಹೆಚ್ಚಿನ ಜನರಲ್ಲಿ ಮುಂಜಾನೆ ತಡವಾಗಿ ಏಳುವಂತಹ ಕೆಟ್ಟ ಅಭ್ಯಾಸವಿರುತ್ತದೆ. ತಡವಾಗಿ ಏಳುವುದು ಮಾತ್ರವಲ್ಲ, ತಡವಾಗಿ ಮಲಗುವ ಅಭ್ಯಾಸವನ್ನು ಕೂಡ ಮೈಗೂಡಿಸಿಕೊಂಡಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಏಳಬೇಕೆಂದು ಉಲ್ಲೇಖಿಸಲಾಗಿದೆ. ನಾವು ಏಳುವುದಕ್ಕೆ ಬ್ರಹ್ಮ ಮುಹೂರ್ತವು ಅತ್ಯಂತ ಮಂಗಳಕರ ಸಮಯವಾಗಿದೆ. ನಂಬಿಕೆಗಳ ಪ್ರಕಾರ ತಡವಾಗಿ ಮಲಗುವ ವ್ಯಕ್ತಿಯು ಚಂದ್ರ ದೋಷವನ್ನು ಎದುರಿಸಬೇಕಾಗಬಹುದು. ಇದರಿಂದಾಗಿ ಮಾನಸಿಕ ಒತ್ತಡದ ಪರಿಸ್ಥಿತಿಯು ಉಂಟಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬರ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ಆರೋಗ್ಯಕರವಾಗಿಡಲು ವ್ಯಕ್ತಿಯು ತಡವಾಗಿ ಮಲಗುವ ಮತ್ತು ತಡವಾಗಿ ಏಳುವ ಕೆಟ್ಟ ಅಭ್ಯಾಸವನ್ನು ತಕ್ಷಣವೇ ಬಿಟ್ಟು ಬಿಡಬೇಕೆಂದು ಹೇಳಲಾಗಿದೆ. 2. ತಾಯಿ ಲಕ್ಷ್ಮೀದೇವಿ ಕೋಪಗೊಳ್ಳಬಹುದು. ಅನೇಕ ಮನೆಯ ಮಹಿಳೆಯರಲ್ಲಿ ರಾತ್ರಿ ಊಟವಾದ ನಂತರ ಪಾತ್ರೆಗಳನ್ನು ತೊಳೆಯದೆ ತಿಂದ ಪಾತ್ರೆಗಳನ್ನು ಹಾಗೇ ಇಡುವ ಕೆಟ್ಟ ಅಭ್ಯಾಸವಿರುತ್ತದೆ. ಯಾವ ವ್ಯಕ್ತಿಯ ಮನೆಯಲ್ಲಿ ಈ ತಪ್ಪನ್ನು ಮಾಡುತ್ತಾರೋ ಅವರನ್ನು ತಾಯಿ ಲಕ್ಷ್ಮೀದೇವಿ ಎಂದಿಗೂ ಕ್ಷಮಿಸುವುದಿಲ್ಲ. ಇಂತಹ ಜನರ ಮೇಲೆ ಯಾವಾಗಲೂ ಆಕೆ ಕೋಪವನ್ನು ಹೊಂದಿರುತ್ತಾಳೆ. ಶಾಸ್ತ್ರದ ಪ್ರಕಾರ ಮಾತ್ರವಲ್ಲ, ವಾಸ್ತುವಿನ ದೃಷ್ಟಿಯಿಂದಲೂ ಈ ಅಭ್ಯಾಸವನ್ನು ಸರಿಯೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಇಂತಹ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರುವ ಮನೆಯ ಸದಸ್ಯರು ಯಾವಾಗಲೂ ವಾಸ್ತು ದೋಷಗಳಂತಹ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ. ಆದ್ದರಿಂದ ಈ ಕೆಟ್ಟ ಅಭ್ಯಾಸವನ್ನು ಸಾಧ್ಯವಾದಷ್ಟು ಬೇಗ ಬಿಟ್ಟು ಬಿಡಬೇಕು. ಇಲ್ಲದಿದ್ದರೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ಲಕ್ಷ್ಮೀದೇವಿಯ ಕೋಪದಿಂದ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತದೆ. 3. ಕಷ್ಟಗಳು ಹೆಚ್ಚಾಗಬಹುದು. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯು ಶುಚಿತ್ವವನ್ನು ನೋಡಿಕೊಳ್ಳುವಂತಹ ಸ್ಥಳದಲ್ಲಿ ಮಾತ್ರ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆ ಅಥವಾ ಬಾತ್ರೂಮ್ ಯಾವಾಗಲೂ ಕೊಳಕಿನಿಂದ ಕೂಡಿದ್ದರೆ ತಕ್ಷಣ ನಿಮ್ಮ ಈ ಅಭ್ಯಾಸವನ್ನು ಬದಲಿಸಿಕೊಳ್ಳಿ. ಇಲ್ಲದಿದ್ದರೆ ನೀವು ರಾಹು ಕೇತುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಯಾವಾಗಲೂ ನಿಮ್ಮ ಮನೆ ಮತ್ತು ಬಾತ್ರೂಮ್ ಅನ್ನು ಶುದ್ಧವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಒಬ್ಬ ವ್ಯಕ್ತಿಯು ಈ ಮೇಲಿನ 3 ಕೆಟ್ಟ ಅಭ್ಯಾಸಗಳನ್ನು ಎಂದಿಗೂ ಇಟ್ಟುಕೊಂಡಿರಬಾರದು. ಈ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರುವ ಜನರು ತಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನು ಸಾಧಿಸುವುದಿಲ್ಲ ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಅವರನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.